ಅಧ್ಯಾಯ 6 ಪೂರ್ಣಾಂಕಗಳು ಅಭ್ಯಾಸ 6.1 ಮೊದಲನೇ ಲೆಕ್ಕ ಇವುಗಳ ವಿರುದ್ಧ ಪದಗಳನ್ನು ಬರೆಯಿರಿ. ಮೊದಲನೇದು ತೂಕದಲ್ಲಿ ಹೆಚ್ಚಳ. ಹೆಚ್ಚು ಅಂತಿದ್ರೆ ಏನಾಗ್ತದೆ? ತೂಕದಲ್ಲಿ ಕಡಿಮೆ ಅಂತ ಆಗ್ತದೆ. ಹೆಚ್ಚಿನ ವಿರುದ್ಧ ಪದ ಏನು? ಕಡಿಮೆ. 30 ಕಿಲೋಮೀಟರ್ ಉತ್ತರ. ಇದರ ವಿರುದ್ಧ ಪದ ಏನು? ಉತ್ತರ ಇದ್ದಾಗ ಏನು? ದಕ್ಷಿಣ. ಇದರ ವಿರುದ್ಧ ಏನು? ದಕ್ಷಿಣ. ಹಾಗೇನು 30 ಕಿಲೋಮೀಟರ್ ದಕ್ಷಿಣ. ಇನ್ನೊಂದೇನಿದೆ? 80 ಮೀಟರ್ ಪೂರ್ವ. ಪೂರ್ವದ ವಿರುದ್ಧ ಏನು? ಪಶ್ಚಿಮ. ಹಾಗೇನು 80 ಮೀಟರ್ ಪಶ್ಚಿಮ. ಇನ್ನೊಂದೇನು? 700 ರೂಪಾಯಿ ನಷ್ಟ. ನಷ್ಟಕ್ಕೆ ವಿರುದ್ಧ ಏನು? ಲಾಭ. ಲಾಭ ಏನು? 700 ಲಾಭ. ಇನ್ನೊಂದು ಸಮುದ್ರ ಮಟ್ಟಕ್ಕಿಂತ 100 ಮೀಟರ್ ಮೇಲೆ. ಇರದ ವಿರುದ್ಧ ಪದ ಏನು? ಸಮುದ್ರ ಮಟ್ಟಕ್ಕಿಂತ 100 ಮೀಟರ್ ಕೆಳಗೆ. ಸಮುದ್ರ ಮಟ್ಟಕ್ಕಿಂತ 100 ಮೀಟರ್ ಕೆಳಗೆ. ಮುಂದಿನ ಲೆಕ್ಕ ಕೆಳಗಿನ ಸಂಖ್ಯೆಗಳನ್ನು ಸೂಕ್ತ ಚಿಹ್ನೆಗಳೊಂದಿಗೆ ಪೂರ್ಣಾಂಕವಾಗಿ ಪ್ರತಿನಿಧಿಸಿ. ಒಂದು ವಿಮಾನವು ನೆಲದಿಂದ 2000 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಅಂದರೆ ನೆಲದಿಂದ ಮೇಲಕ್ಕೆ 2000 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಆಗ ಏನಾಗ್ತದೆ? ಮೇಲಕ್ಕೆ ಏನು? ಮತ್ತು ಕೂಡಿಸು 2000 ಕೂಡಿಸು 2000 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಪೂರ್ಣಾಂಕದೊಂದಿಗೆ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ. ಮುಂದಿನ ಲೆಕ್ಕ ಒಂದು ಜಲಗಾರ್ಮಿಯು ಸಮುದ್ರ ಮಟ್ಟದಿಂದ 800 ಮೀಟರ್ ಆಳದಲ್ಲಿ ಚಲಿಸುತ್ತಿದೆ. ಏನು? 800 ಮೀಟರ್ ಅಂದರೆ ಕೆಳಗೆ. ಏನಾಗ್ತದೆ? ಅದು ಮೈನಸ್ ಅಂದರೆ ಕಳೆಯುವ ಚಿಹ್ನೆ. ಏನು? 800 ಮೀಟರ್ ಕೆಳಕ್ಕೆ ಚಲಿಸ್ತಿದೆ ಅಂದರೆ ಆಳಕ್ಕೆ ಚಲಿಸ್ತಿದೆ ಅಂತ ಅರ್ಥ. ಆಗ ಏನಾಗ್ತದೆ? -800. ಇನ್ನು 200 ರೂಪಾಯಿಗಳ ಜಮೆ ಅಂದರೆ ಹೇಗೇನು? 200 ರೂಪಾಯಿಗಳ ಜಮೆ ಅಂದರೆ ನಮ್ಮ ಅಕೌಂಟಿಗೆ ಹಣ ಬಂದಿದೆ ಅಂತ ಅರ್ಥ. ಜಮೆ ಅಂದರೆ ನಮ್ಮ ಅಕೌಂಟಿಗೆ ಹಣ ಬಂದಿದೆ ಅಂತ. ಹಾಗೇನಾಗ್ತದೆ? ಬಂದಿದೆ ಅಂತ ಆಗುವಾಗ ಪ್ಲಸ್ ಅಂದರೆ ಕೂಡಿಸು ಚಿಹ್ನೆ. ಎಷ್ಟು ಬಂದಿದೆ? 200 ರೂಪಾಯಿಗಳ ಜಮೆ ಪ್ಲಸ್. ಇನ್ನೊಂದು ಲೆಕ್ಕ ಬ್ಯಾಂಕ್ನಿಂದ 700 ರೂಪಾಯಿ ಹಿಂಪಡೆಯುವುದು ಅಂದರೆ ತಗೊಂಡಿದ್ದೇವೆ, ಕಳ್ಕೊಂಡಿದ್ದೆ. ಆಗೇನಾಗ್ತದೆ? -700. ಮುಂದಿನ ಲೆಕ್ಕ ಈ ಕೆಳಗಿನ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಮೊದಲನೇದು +5 ಕೊಟ್ಟಿದ್ದಾರೆ. ಇದು ಸಂಖ್ಯಾ ರೇಖೆ. ಎಡಬದಿಗೆ ಏನಿದೆ? ಮೈನಸ್ ಚಿಹ್ನೆ, ಮೈನಸ್ ಪೂರ್ಣಾಂಕಗಳಿದೆ. ಬಲಬದಿಗೆ ಪ್ಲಸ್ ಅಂದರೆ ಎಡಬದಿಗೆ ಋಣ ಸಂಖ್ಯೆ, ಬಲಬದಿಗೆ ಏನಿದೆ? ಧನ ಸಂಖ್ಯೆ. ಏನಿದೆ ಇದು? ಇದು ಬಲಬದಿ, ಇದು ಎಡಬದಿ. ಈಗ +5 ಎಲ್ಲಿದೆ? ಕೂಡಿಸು 5 ಇಲ್ಲಿದೆ. ಎಲ್ಲಿದೆ? ಕೂಡಿಸು 5. ಮುಂದಿನ ಲೆಕ್ಕ ಏನು? -10 ಎಲ್ಲಿದೆ? ಇಲ್ಲಿದೆ. -10 ಇಲ್ಲಿದೆ. ಮುಂದಿನ ಲೆಕ್ಕ ಯಾವುದು? +8 ಎಲ್ಲಿದೆ? ಇಲ್ಲಿದೆ. ಇದು ಸಂಖ್ಯಾ ರೇಖೆಯ ಮೇಲೆ ನಾವು ಗುರುತಿಸ್ತಾ ಇರೋದು. ಇನ್ನೊಂದು ಏನದು? -1 ಎಲ್ಲಿದೆ? ಇಲ್ಲಿದೆ. -1. ನಂತರ -6 ಎಲ್ಲಿದೆ? ಇಲ್ಲಿದೆ. ಎಲ್ಲ ಸಂಖ್ಯೆ ನಾವು ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿತು. ಪಕ್ಕದಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಲಂಬವಾಗಿ ಎಳೆಯಲಾಗಿದೆ. ಅದರಲ್ಲಿ ಕೆಳಗಿನ ಬಿಂದುಗಳನ್ನು ಗುರುತಿಸಿ. ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಎಳೆಯಲಾಗಿದೆ. ಮೊದಲನೆಯ ಪ್ರಶ್ನೆ, ಒಂದು ಡಿಯು +8 ಆದರೆ -8 ಯಾವ ಬಿಂದು? ಅಂದರೆ ಕೂಡಿಸು 8 ಡಿ ಇದೆ. ಡಿಯ ಪೂರ್ಣಾಂಕ ಏನು? ಕೂಡಿಸು 8. -8 ಯಾವ ಬಿಂದು ಅಂತ ಕೇಳ್ತಿದ್ದಾರೆ.
ಆಗ ಲೆಕ್ಕಕ್ಕೆ ಇದೇನಾಗ್ತದೆ, 0 ಕಡೆಗೆ -1, -2, -3, -4, -5, -6, -7, -8, -9, -10. ಈ ಏನು -10 ಇದೆ, ನಮಗೆ ಏನು ಕೇಳಿದ್ದು -8 ಯಾವ ಬಿಂದು ಅಂತ ಕೇಳಿದರೆ, ಯಾವುದು ಎಫ್ -8 ಪೂರ್ಣಾಂಕ. ನಂತರ ಇನ್ನೊಂದು ಪ್ರಶ್ನೆ, ಜಿ ಬಿಂದು ಋಣ ಪೂರ್ಣಾಂಕವೇ ಧನ ಪೂರ್ಣಾಂಕವೇ? ಜಿ ಎಲ್ಲಿದೆ? ಇಲ್ಲಿದೆ. ಇದೇನು? ಋಣ ಪೂರ್ಣಾಂಕ, ಮೈನಸ್ ಇದೆಯಲ್ಲ, ಋಣ ಪೂರ್ಣಾಂಕ. ಬಿ ಮತ್ತು ಇ ಬಿಂದುಗಳಿಗೆ ಪೂರ್ಣಾಂಕಗಳನ್ನು ಬರೀರಿ. ಬಿಯ ಪೂರ್ಣಾಂಕ ಏನು? ಇಲ್ಲಿಂದ ಲೆಕ್ಕ ಹಾಕಿ, +1, +2, +3, +4. ಬಿ ಇದು ಏನಾಗಿದ್ರೆ +4 ಪೂರ್ಣಾಂಕ, +4. ಇದೇನು ಇಲ್ಲಿದೆಯಲ್ಲ -10, ಇದು -10. ಮುಂದಿನ ಪ್ರಶ್ನೆ, ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಾದ ಯಾವ ಬಿಂದು ಕನಿಷ್ಠ ಬೆಲೆ ಹೊಂದಿದೆ? ಯಾವ ಬಿಂದು ಕನಿಷ್ಠ ಬೆಲೆ ಹೊಂದಿದೆ? ಯಾವುದು? -10. ಹೇಗೆ? -1 ದೊಡ್ಡದ, -10 ದೊಡ್ಡದ? -1 ದೊಡ್ಡದು. ಯಾಕೆಂದರೆ ಇದು -10 ಎಂಬುದು ಅಷ್ಟು ಕಳೆದುಕೊಂಡಿದೆ, -10 ಎಂಬುದು ಕಳೆದುಕೊಂಡಿದೆ. ಇದು ಬೆಲೆ ಜಾಸ್ತಿ ಇರ್ಬೋದು, ಆದರೆ ಇಲ್ಲಿ ಮೈನಸ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. -10 ಅಂದರೆ ಅಷ್ಟು -10ರಷ್ಟು ಕಳೆದುಕೊಂಡಿದೆ. ಇದು ಮಾತ್ರ -1 ಅಷ್ಟೇ ಕಳ್ಕೊಂಡಿದ್ದು. ಆಗ ಯಾವುದು? ಇದು ಕನಿಷ್ಠ. ಆಗ ಯಾವುದು? ಈ ಬಿಂದು -10 ಇದೆಯಲ್ಲ, ಅದು ಕನಿಷ್ಠ ಬೆಲೆ ಹೊಂದಿದೆ. -1 ದೊಡ್ಡದು, ಕನ್ಫ್ಯೂಷನ್ ಬೇಡ. -1 ದೊಡ್ಡದು, -10 ಚಿಕ್ಕದು. ಇದು ಕನಿಷ್ಠ ಬೆಲೆ, ಇದು ಅಷ್ಟರಷ್ಟು ಕಳೆದುಕೊಂಡಿದೆ ಅಂತ ಅರ್ಥ. ಮುಂದಿನ ಲೆಕ್ಕ, ಈ ಎಲ್ಲ ಬಿಂದುಗಳನ್ನು ಬೆಲೆಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಈ ಎಲ್ಲ ಬಿಂದುಗಳನ್ನು ಇಳಿಕೆ ಕ್ರಮದಲ್ಲಿ ಬರಿಬೇಕು. ಇಳಿಕೆ ಕ್ರಮ ಎಂದರೆ ಜಾಸ್ತಿಯಿಂದ ಕಡಿಮೆಯವರೆಗೆ. ಜಾಸ್ತಿ ಯಾವ ಬಿಂದು ಇದೆ? ಡಿ ಅಲ್ವಾ? ಡಿಯಿಂದ ಬರ್ಕೊಂಡೋಗಿ, ಡಿ, ಸಿ, ಬಿ, ಹೆಚ್, ಓಕೆ, ಎ ಆದಮೇಲೆ ಏನಿದೆ? ಹೆಚ್, ಜಿ, ಎಫ್, ಇ ಅಲ್ವಾ? ಇದೇನು ನಾವು ಇಳಿಕೆ ಕ್ರಮದಲ್ಲಿ ಬರಿತಾ ಬಂದದ್ದು. ನಂತರ ಮುಂದಿನ ಪ್ರಶ್ನೆ, ವರ್ಷದ ಒಂದು ನಿರ್ದಿಷ್ಟ ದಿನದಂದು ಭಾರತದ 5 ಸ್ಥಳಗಳಲ್ಲಿ ದಾಖಲಾದ ತಾಪಮಾನವನ್ನು ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ. ಮೊದಲನೇದು ಸಿಯಾಚಿನ್, 0 ಡಿಗ್ರಿ ಸೆಲ್ಸಿಯಸ್ಗಿಂತ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ. ಅಂದರೆ ಏನಾಗ್ತದೆ? ಇದರ ಪೂರ್ಣಾಂಕ ಏನು? ಆಗ ಬರೆಯುವುದಾದರೆ -10 ಡಿಗ್ರಿ ಸೆಲ್ಸಿಯಸ್. ಇನ್ನೊಂದು ಸಿಮ್ಲಾ, 0 ಡಿಗ್ರಿ ಸೆಲ್ಸಿಯಸ್ಗಿಂತ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ. ಅಂದರೆ ಕಡಿಮೆ ಅಂದರೆ -. ಸೆಲ್ಸಿಯಸ್. ಅದೇ ರೀತಿ ಅಹಮದಾಬಾದ್ 0 ಡಿಗ್ರಿ ಸೆಲ್ಸಿಯಸ್ಗಿಂತ 30 ಡಿಗ್ರಿ ಸೆಲ್ಸಿಯಸ್ ಮೇಲೆ ಅಂದರೆ +30 ಡಿಗ್ರಿ ಸೆಲ್ಸಿಯಸ್. ದೆಹಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ 20 ಡಿಗ್ರಿ ಸೆಲ್ಸಿಯಸ್ ಮೇಲೆ +20 ಡಿಗ್ರಿ ಸೆಲ್ಸಿಯಸ್. ಶ್ರೀನಗರ 0 ಡಿಗ್ರಿ ಸೆಲ್ಸಿಯಸ್ಗಿಂತ 5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ, ಆಗೇನಂದ್ರೆ -5 ಡಿಗ್ರಿ ಸೆಲ್ಸಿಯಸ್. ನೀಡಿದ ಜಾಗದಲ್ಲಿ ಈ ಸ್ಥಳಗಳ ತಾಪಮಾನವನ್ನು ಪೂರ್ಣಾಂಕ ರೂಪದಲ್ಲಿ ಬರೀರಿ. ಇದೇ ಪೂರ್ಣಾಂಕ ರೂಪದಲ್ಲಿ ನಾನು ಬರೆದದ್ದು. ಮುಂದಿನ ಪ್ರಶ್ನೆ, ತಾಪಮಾನವನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರತಿನಿಧಿಸುವ ಸಂಖ್ಯಾ ರೇಖೆಯನ್ನು ನೀಡಲಾಗಿದೆ. ಇಲ್ಲಿ ಸಂಖ್ಯಾ ರೇಖೆಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ತಾಪಮಾನವಾಗಿ ಸ್ಥಳದ ಹೆಸರನ್ನು ಸಂಖ್ಯಾ ರೇಖೆಯಲ್ಲಿ ಬರೀಬೇಕು. ಏನು? -10 ಡಿಗ್ರಿ ಸೆಲ್ಸಿಯಸ್ ಎಲ್ಲಿದೆ? ಇಲ್ಲಿದೆ. ಅದೇನು? ಸಿಯಾಚಿನ್. ಬರೀರಿ ಅದರ ಮೇಲೆ ಸಿಯಾಚಿನ್. ನಂತರ ಏನಿದೆ? ಸಿಮ್ಲಾ 2 ಡಿಗ್ರಿ ಸೆಲ್ಸಿಯಸ್ ಎಲ್ಲಿದೆ? ಇಲ್ಲಿ 0 ಇದೆಯಲ್ಲ, ಇಲ್ಲಿ -5 ಇದೆ, ಇಲ್ಲಿ 1, 2, ಇಲ್ಲಿ ಏನಿದು? ಸಿಮ್ಲಾ. ನಂತರ ಏನಿದೆ? +30 ಡಿಗ್ರಿ ಸೆಲ್ಸಿಯಸ್ ಎಲ್ಲಿದೆ? ಇಲ್ಲಿದೆ. ಇದೆಲ್ಲ ಏನು? ಪ್ಲಸ್.
ಪ್ಲಸ್ 30ಯಲ್ಲಿ ಏನು ಅಹಮದಾಬಾದ್. ನಂತರ ದೆಹಲಿ 20 ಡಿಗ್ರಿ ಇಲ್ಲಿದೆ ದೆಹಲಿ. ನಂತರ ಶ್ರೀನಗರ 5 ಡಿಗ್ರಿ ಇಲ್ಲಿದೆ, ಇದು ಶ್ರೀನಗರ. ಮುಂದಿನ ಪ್ರಶ್ನೆ, ಅತ್ಯಂತ ಶೀತ ಪ್ರದೇಶ ಯಾವುದು? ಅತ್ಯಂತ ಶೀತ ಪ್ರದೇಶ ಯಾವುದು? ಇದರಲ್ಲಿ ಈಗ ಯಾವುದಾಗ್ತದೆ? ಏನು? ಸಿಯಾಚಿನ್. ಅತ್ಯಂತ ಸಿಯಾಚಿನ್ -10 ಡಿಗ್ರಿ ಸೆಲ್ಸಿಯಸ್ ಇರುವುದು ಸಿಯಾಚಿನ್ ಅತ್ಯಂತ ಶೀತ ಪ್ರದೇಶ. ಮುಂದಿನ ಪ್ರಶ್ನೆ, 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇರುವ ಸ್ಥಳಗಳ ಹೆಸರನ್ನು ಬರೆಯಿರಿ. 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇರುವುದು ಯಾವುದು? ಪ್ಲಸ್ ಇರುವುದು ಹೆಚ್ಚು ತಾಪಮಾನ ಇರುವುದು ಯಾವುದು? ಇದೇ 2 ಪ್ರದೇಶ, ಅಹಮದಾಬಾದ್ ಮತ್ತು ದೆಹಲಿ. ಅಹಮದಾಬಾದ್ ಮತ್ತು ದೆಹಲಿ. ಕೆಳಗಿನ ಪ್ರತಿಯೊಂದು ಸಂಖ್ಯೆ ಜೋಡಿಯಲ್ಲಿ ಸಂಖ್ಯಾ ರೇಖೆಯಲ್ಲಿ ಬಲಕ್ಕಿರುವ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಈಗ 2 ಮತ್ತು 9 ಕೊಟ್ಟಿದ್ದಾರೆ. 2, 9 ಎಲ್ಲಿದೆ? ಇಲ್ಲಿದೆ ಒಂದು, ಇಲ್ಲಿದೊಂದು. 2 ಮತ್ತು 9 ನಮಗೆ ಕೇಳ್ತಿರೋದವರು ಬಲಕ್ಕಿರುವ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಈಗ 2 ತಗೊಳ್ಳಿ, ಇದ್ರ ಬಲಕ್ಕೆ ಯಾವುದಿದೆ? 9 ಇದೆ. ನಮಗೆ ಕೇಳ್ತಿರೋದವರು ಬಲಕ್ಕಿರುವುದು ಕೇಳ್ತಿರೋದು. ಆಗ 2 ಇಲ್ಲಿ ಇದನ್ನು 2 ಇಟ್ಕೊಂಡು ಇದ್ರ ಬಲಕ್ಕೆ ಏನಿದೆ? 9 ಇದೆ. ಇದೇನು? ಬಲಬದಿ. ಈ ಕಡೆದು ಎಡಬದಿ. ಆಗ 2ರ ಬಲಬದಿಗೆ ಏನಿದೆ? 9 ಇದೆ. ಅದೇ ನಾವು ಯಾಕೆ 9 ತಗೊಳ್ಳಿಲ್ಲ? ಯಾಕೆಂದರೆ ಇದರ ಎಡಬದಿಗೆ 2 ಇದೆ. ನಮಗೆ ಕೇಳಿದೆಯೇನು? ಬಲಕ್ಕಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದು. ಆದ ಕಾರಣ 2ರ ಬಲಬದಿಗೆ ಏನಿದೆ? 9 ಇದೆ. ಆಗ ಉತ್ತರ ಎಷ್ಟು? 9. ನಂತರ ಮುಂದಿನ ಪ್ರಶ್ನೆ, -3 -8 ಇದರಲ್ಲಿ ಬಲಕ್ಕಿರುವ ಸಂಖ್ಯೆ ಯಾವುದು? -3 ಎಲ್ಲಿದೆ? ಇಲ್ಲಿದೆ. -8 ಇಲ್ಲಿದೆ, ಇಲ್ಲಿದೆ. ಹಾಗೆ ಏನು ತಗೊಳ್ಬೇಕು? -3 ಇದೆಯಲ್ಲ, ಇದನ್ನು ಇಟ್ಕೊಂಡ್ರೆ ಇದು ಎಡಕ್ಕೆ ಆಗ್ತದೆ -8. ಆದರೆ ನಮಗೆ ಕೇಳಿದ ಯಾವುದು? ಬಲಕ್ಕಿರುವ ಸಂಖ್ಯೆ. ಆಗ -8 ಇಟ್ಕೊಂಡ್ರೆ ಬಿಂದು ಆಗಿ ಇದರ ಬಲಕ್ಕೆ ಯಾವುದು ಬಂದಿದೆ? -3. ಆಗ ಉತ್ತರ ಏನು? -3. ನಂತರ 0 -1 ಇದೆ. 0 ಇಲ್ಲಿದೆ, -1 ಇದೆ. ಈಗ ಇದರ ಬಲಬದಿಗೆ ಯಾವುದಿದೆ? 0 ಇದೆ. ಬಲಬದಿಗೆ ಏನು ಯಾವುದಿದೆ? 0 ಇದೆ. ಹೇಗೆ ಗೊತ್ತಾಯ್ತಾ? ಈಗ 0ಯ ಎಡಬದಿಗೆ -1 ಇದೆ. ಅದೇ -1ನ ಬಲಬದಿಗೆ ಏನಿದೆ? 0 ಇದೆ. ಆಗ ಉತ್ತರ 0. ಇನ್ನೊಂದು -11 10 ಇದೆ. -11 ಎಲ್ಲಿದೆ? ಇಲ್ಲಿದೆ. +10 ಅಂದರೆ ಕೂಡಿಸು 10 ಇಲ್ಲಿದೆ. 11ನ ಬಲಬದಿಗೆ 10 ಇದೆ. ಆಗೇನು ಉತ್ತರ? 10. ಇನ್ನೊಂದು -6 ಮತ್ತು 6. -6 ಇಲ್ಲಿದೆ, +6 ಇಲ್ಲಿದೆ. -6ನ ಬಲಬದಿಗೆ +6 ಇದೆ. ಈ ಕಡೆ ಬಲಬದಿಗೆ 6 ಇದೆ. +6 ಯಾಕೆ ತಗೊಳ್ಳಿಲ್ಲ? +6ನ ಎಡಬದಿಗೆ -6 ಇರುವುದು. ನಮಗೆ ಬೇಕಾದ್ದು ಬಲಕ್ಕಿರುವ ಸಂಖ್ಯೆ. ಆದ ಕಾರಣ -6ನ ಬಲಬದಿಗೆ +6 ಇದೆ. ಆಗ ಉತ್ತರ ಏನು? +6. ಇನ್ನೊಂದು 1 -100. ಈಗ 1 ಎಲ್ಲಿದೆ? ಇಲ್ಲಿದೆ. -100 ಇಲ್ಲಿದೆ. ಆಗ ನಮಗೆ ಉತ್ತರ ಏನು? 1ರ ಎಡಬದಿಗೆ -100 ಇದೆ. ನಮಗೆ ಬೇಕಾಗಿರೋ ಬಲಕ್ಕಿರುವ ಸಂಖ್ಯೆ. ಹಾಗೆ ಇದನ್ನು ಬಿಂದಾಗಿಟ್ಟುಕೊಳ್ಳಿ. -100ನ ಬಲಬದಿಗೆ +1 ಇದೆ. ಉತ್ತರ ಏನು? +1.
ಮುಂದಿನ ಪ್ರಶ್ನೆ, ನೀಡಲಾದ ಪೂರ್ಣಾಂಕಗಳ ಜೋಡಿಗಳ ನಡುವಿನ ಎಲ್ಲ ಪೂರ್ಣಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಬರಿಬೇಕು. ಅಂದರೆ ಕಡಿಮೆಯಿಂದ ಜಾಸ್ತಿಗೆ. ಆಗ ಈಗ 0 ಮತ್ತು -7 ಇದೆ. ಕಡಿಮೆಯಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಇದರ ನಡುವಿನ ಎಲ್ಲ ಪೂರ್ಣಾಂಕಗಳನ್ನು, ಇದರ ನಡುವೆ ಇರುವ ಪೂರ್ಣಾಂಕಗಳನ್ನು ಏನಾಗ್ತದೆ, ಈಗ -7 ಇದಕ್ಕಿಂತ -6ಇಂದ ಸ್ಟಾರ್ಟ್ ಆಗ್ತದೆ. ಇದರ ಒಳಗಿನ ಸಂಖ್ಯೆ. ಇದು 6 ಎನ್ನುವುದು ಕಡಿಮೆ ಅಲ್ಲ, ಕಡಿಮೆಯಿಂದ ಜಾಸ್ತಿಗೆ. -6, -5, -4, -3, -2, -1. ಇದು ಏರಿಕೆ ಕ್ರಮದಲ್ಲಿ. -6 ದೊಡ್ಡದಲ್ಲ, -1 ದೊಡ್ಡದು. ಯಾಕಂದರೆ -6 ಅಷ್ಟು ಕಳೆದುಕೊಂಡಿದೆ, ಅದಕ್ಕೆ -6 ಕಡಿಮೆಯಿಂದ ಜಾಸ್ತಿಗೆ ಹೋಗ್ತಾ ಇರೋದು. -1 ಜಾಸ್ತಿ ಅಲ್ಲ, ಕಡಿಮೆಯಿಂದ ಜಾಸ್ತಿಗೆ, ಅಂದರೆ ಏರಿಕೆ ಕ್ರಮದಲ್ಲಿ. ಅದೇ ರೀತಿ ಇದನ್ನು -4 ಮತ್ತು 4 ಏನಾಗ್ತದೆ, -3. ಇದರ ನಡುವಿನ ಪೂರ್ಣಾಂಕ ಕೇಳಿದ್ದು. -4 ಮತ್ತು 4. 4 ಮತ್ತು 4ರ ನಡುವೆ -3, -2, -1, 0, 1, 2, 3. ಅರ್ಥ ಆಯ್ತಾ? -4 ಮತ್ತು +4ರ ನಡುವಿನ ಪೂರ್ಣಾಂಕಗಳು ಕಡಿಮೆಯಿಂದ ಜಾಸ್ತಿವರೆಗೆ, ಅಂದರೆ ಏರಿಕೆ ಕ್ರಮದಲ್ಲಿ. ಮುಂದಿನ ಲೆಕ್ಕ -8 ಮತ್ತು -15. ಹಾಗೇನಾಗ್ತದೆ, -15 ಮತ್ತು -8 ಅಂತ ಕೇಳಿದ್ದಾರೆ. ಹಾಗೇನು -14. ಇದು ಕಡಿಮೆ. ಇದು ಮತ್ತು -15 ಮತ್ತು -8 ನಡುವಿನ ಪೂರ್ಣಾಂಕಗಳಲ್ಲಿ ಕಡಿಮೆ ಯಾವುದು? -14, -13, -12, -11, -10, -9. ಕಡಿಮೆಯಿಂದ ಜಾಸ್ತಿ. -14 ದೊಡ್ಡದಾ, -19 ದೊಡ್ಡದಾ? -9 ದೊಡ್ಡದಾ? -9 ದೊಡ್ಡದು. -14 ಚಿಕ್ಕದಿಂದ ದೊಡ್ಡ ಸಂಖ್ಯೆಯವರೆಗೆ ಏರಿಕೆ ಕ್ರಮದಲ್ಲಿ. ಈಗ -30 ಮತ್ತು -23. ಆಗ -29, -28, -27, -26, -25, -24. ಮುಂದಿನ ಪ್ರಶ್ನೆ, -20ರಿಂದ ದೊಡ್ಡದಾದ 4 ಋಣ ಪೂರ್ಣಾಂಕಗಳನ್ನು ಬರೆಯಿರಿ. -20ಗಿಂತ ದೊಡ್ಡದಾದ 4 ಋಣ ಪೂರ್ಣಾಂಕಗಳು. ದೊಡ್ಡದಾದ ಯಾವುದು ಆಗ್ತದೆ? ಆಗ 21 ಆಗೋದಿಲ್ಲ, ಅದೇನು ಚಿಕ್ಕದು ಅದು. ಹಾಗೇನಾಗ್ತದೆ, -19, -18, -17, -16. -21 ಯಾಕೆ ತಗೊಳ್ಳಿಲ್ಲ? ಅದು ಚಿಕ್ಕ ಆಗ್ತದೆ. ಇದು ದೊಡ್ಡ ಕೇಳ್ತಿದ್ರು ಅವರು. -19, -20 ಅಂದರೆ ತುಂಬ ಕಳ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ಅದು ಚಿಕ್ಕ ಆಗ್ತದೆ. ಆದರೆ ಇದು ದೊಡ್ಡದಾದ 4 ಋಣ ಪೂರ್ಣಾಂಕಗಳು. ಮುಂದಿನ ಪ್ರಶ್ನೆ, -10ರಿಂದ ಚಿಕ್ಕದಾದ 4 ಋಣ ಪೂರ್ಣಾಂಕಗಳನ್ನು ಬರೀರಿ. ಚಿಕ್ಕದಾದು ಕೇಳ್ತಿದ್ರು. ಹಾಗೇನಾಗ್ತದೆ, -11, -12, -13, -14. ಇದು ಚಿಕ್ಕದು. ಇದು ಇಷ್ಟು ಕಳೆದುಕೊಂಡಿದೆ. -11 ಕಳೆದುಕೊಂಡಿದೆ. ಈಗ ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ -10 ಮತ್ತು -11 ಇದರಲ್ಲಿ ದೊಡ್ಡದು ಯಾವುದು? -10 ದೊಡ್ಡದು. ನಮಗೆ ಕೇಳ್ತಿರೋದು ಚಿಕ್ಕದಾದು. -11 ಎನ್ನುವುದು ಚಿಕ್ಕದು. ಮುಂದಿನ ಲೆಕ್ಕ, ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂದು ಬರೆಯಿರಿ. ತಪ್ಪಾದ ಹೇಳಿಕೆಗಳನ್ನು ಸರಿ ಮಾಡಿ ಬರೆಯಿರಿ. -8 ಸಂಖ್ಯಾ ರೇಖೆಯಲ್ಲಿ -10ರ ಬಲಕ್ಕಿದೆ. ಅಂದರೆ ಈಗ ಇಲ್ಲಿ ಇದ್ದರೆ, ಈಗ -8 ಅಂತಿದೆ, -10 ಅಂತಿದೆ. -8 ಸಂಖ್ಯಾ ರೇಖೆಯಲ್ಲಿ 10ರ ಬಲಕ್ಕಿದೆ. ಇದು 10ರ ಬಲಕ್ಕಿದೆಯಾ ಅಂತ ಕೇಳ್ತಿದ್ರು. ಇದು ಎಡಬದಿ, +1 +2 ಇದು ಬಲಬದಿ. -8 ಸಂಖ್ಯಾ ರೇಖೆಯಲ್ಲಿ -10ರ ಬಲಕ್ಕಿದೆ.
ಇದರ ಬಲಕ್ಕಿದೆಯಾ ಅಂತ ಕೇಳ್ತಿದೆ -8. ಹೌದಲ್ವಾ? ಈ ಕಡೆ ಇರೋದು ಬಲಬದಿ, 10 ಈ ಕಡೆ ಇರೋದು ಬಲಬದಿ ಬರ್ತದೆ, -8 ಕರೆಕ್ಟ್ ಅಲ್ವಾ? ಆಗ ಏನಾಗ್ತದೆ, ಸರಿ ಇದೆ. ಮುಂದಿನ ಲೆಕ್ಕ, -100 ಸಂಖ್ಯೆ ರೇಖೆಯಲ್ಲಿ -50 ಬಲಕ್ಕಿದೆ. ಈಗ ಇನ್ನೊಂದು ಸಂಖ್ಯೆ ರೇಖೆ ಹಾಕಿಬೇಕಾದ್ರೆ, ಈಗ -100 -50 ಅಂತಿದೆ. 100 50 ಬಲಕ್ಕೆ ಇದೆ, ಅಂದರೆ 50 ಬಲಕ್ಕಿದೆಯಾ 100? ಇಲ್ಲ, ಎಡಬದಿಗಿದೆ. ಈ ಕಡೆ ಇರೋದು ಎಡಬದಿ, ಈ ಕಡೆ ಇರೋದು ಬಲಬದಿ ಅಲ್ಲ. ಅವ್ರು ಏನು ಹೇಳ್ತಿದ್ದಾರೆ, -100 ಸಂಖ್ಯಾ ರೇಖೆಯಲ್ಲಿ 50 ಬಲಕ್ಕಿದೆ ಅಂತ ಹೇಳ್ತಿದೆ. 50 ಬಲಕ್ಕಿದೆಯಾ 100? ಇಲ್ಲ, ಇದು ಯಾವುದು? ಎಡಬದಿಗಿದೆ. ಆಗ ಏನಾಗ್ತದೆ, ತಪ್ಪು. ಸರಿ ಮಾಡಿ, ಏನು ಬರೀತೀರಾ? 100 ಸಂಖ್ಯಾ ರೇಖೆಯಲ್ಲಿ 50 ಎಡಬದಿಗಿದೆ ಅಂತ ಬರೀತೀರ. 50 ಎಡಬದಿಗಿದೆ. ನಂತರ ಅತ್ಯಂತ ಚಿಕ್ಕ ಋಣ ಸಂಖ್ಯೆ -1. ಸರಿಯಾ? -1 ಎನ್ನುವುದು ಅತ್ಯಂತ ಚಿಕ್ಕ ಋಣ ಸಂಖ್ಯೆ? ಇಲ್ಲ, ಇದು ಅತ್ಯಂತ ದೊಡ್ಡ ಋಣ ಸಂಖ್ಯೆ. -1 ಎನ್ನುವುದು ಇದು ಸ್ವಲ್ಪ ಕಳೆದುಕೊಂಡಿದೆ, ಆದರೆ -100 ಎನ್ನುವುದು ತುಂಬ ಕಳೆದುಕೊಂಡಿರ್ತದೆ. ಆಗ ಇದೇನು? ಅತ್ಯಂತ ದೊಡ್ಡ ಋಣ ಸಂಖ್ಯೆ. ಇಲ್ಲಿ ಅವ್ರು ಕೊಟ್ಟದ್ದು ಅತ್ಯಂತ ಚಿಕ್ಕ ಋಣ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಆಗ ತಪ್ಪಾಗಿದೆ, ಇದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಅತ್ಯಂತ ದೊಡ್ಡ ಋಣ ಸಂಖ್ಯೆ. ಅರ್ಥ ಆಯ್ತಲ್ಲ? ಮುಂದಿನ ಲೆಕ್ಕ, -26 -25ಗಿಂತ ದೊಡ್ಡದಾಗಿದೆ. ಸರಿಯಾ ತಪ್ಪಾ? ತಪ್ಪು. ಯಾಕೆಂದರೆ 26 ಎನ್ನುವುದು ಚಿಕ್ಕದಾಗಿದೆ. -26 25ಗಿಂತ ಚಿಕ್ಕದಾಗಿದೆ. ಇದು ಅಷ್ಟು ಕಳೆದುಕೊಂಡಿದೆ, 26 ಕಳೆದುಕೊಂಡಿದೆ, 25. ಹಾಗೇನು 26 ಎನ್ನುವುದು ಚಿಕ್ಕದು 25ಗಿಂತ ಚಿಕ್ಕದಾಗಿದೆ. ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಬೆಲೆ ಜಾಸ್ತಿ ಇರ್ಬೋದು, ಆದರೆ ಮೈನಸ್ ಇದೆಯಲ್ಲ ಅದು ಅಷ್ಟು ಕಳೆದುಕೊಂಡಿದೆ ಅಂತ ಅರ್ಥ. -26 ಕಳೆದುಕೊಂಡಿದೆ ಅಂತ ಅರ್ಥ. ಒಂದು ಸಂಖ್ಯಾ ರೇಖೆಯನ್ನು ಎಳೆದು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲೇ ಲೆಕ್ಕ, ಸಂಖ್ಯಾ ರೇಖೆಯಲ್ಲಿ -2ರ ಬಲಕ್ಕೆ 4 ಸಂಖ್ಯೆಗಳಷ್ಟು ಚಲಿಸಿದರೆ ಯಾವ ಸಂಖ್ಯೆಯನ್ನು ತಲುಪುತ್ತದೆ? -2 ಇದೆಯಲ್ಲ, 4 ಸ್ಥಾನಗಳನ್ನು ಸಂಖ್ಯೆಗಳಷ್ಟು ಬಲಕ್ಕೆ ಚಲಿಸಿದರೆ ಕೇಳಿದರೆ, ಬಲಕ್ಕೆ ಚಲಿಸಿದರೆ ಅಂದರೆ ಇದು ಬಲಬದಿ, ಇದೇನು ಎಡಬದಿಯಲ್ಲ. -2ರಲ್ಲಿ ನಿಂತ್ಕೊಳ್ಳಿ, ಇಲ್ಲಿಂದ 4 ಸಂಖ್ಯೆ ಬಲಕ್ಕೆ ಚಲಿಸಬೇಕು. ಈ ಕಡೆ ಅಂದರೆ 1 2 3 4 ಏನಿದೆ? +2. ಉತ್ತರ +2. ಮುಂದಿನ ಲೆಕ್ಕ, 1ರ ಎಡಕ್ಕೆ 5 ಸಂಖ್ಯೆಗಳನ್ನು ಚಲಿಸಿದರೆ ಯಾವ ಸಂಖ್ಯೆಯನ್ನು ತಲುಪುತ್ತೇವೆ? 1ರ ಎಡಕ್ಕೆ 1 ಏನು ಕೊಟ್ಟಿಲ್ಲ ಅಂದರೆ +1 ಅಂತಲೇ ಅರ್ಥ. ಇದರ ಎಡಬದಿ ಯಾವುದು? ಈ ಕಡೆ ಎಡಬದಿಗೆ 5 ಸಂಖ್ಯೆಗಳನ್ನು ಚಲಿಸಿದರೆ ಅಂತ ಹೇಳಿದ್ದಾರೆ. 1 2 3 4 5 ಏನಿದೆ? -4. ಉತ್ತರ ಏನು? -4. ಮುಂದಿನ ಲೆಕ್ಕ, ನಾವು ಸಂಖ್ಯಾ ರೇಖೆಯಲ್ಲಿ -8ರ ಮೇಲಿದ್ದರೆ -13 ತಲುಪಲು ಸಂಖ್ಯಾ ರೇಖೆಯಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸಬೇಕು? -8 ಇದೆ, ಎಲ್ಲಿದೆ? ಇಲ್ಲಿದೆ. ಇಲ್ಲಿಂದ -13ಗೆ ತಲುಪಲು ಯಾವ ದಿಕ್ಕಿಗೆ ಚಲಿಸಬೇಕು? ಇದು ಯಾವ ದಿಕ್ಕು? ಎಡಬದಿ. ಯಾವ ದಿಕ್ಕು? ಎಡಕ್ಕೆ ಚಲಿಸಬೇಕು. ಎಲ್ಲಿಗೆ ಚಲಿಸಬೇಕು? ಎಡಕ್ಕೆ ಚಲಿಸಬೇಕು. ಇದೇನು? ಎಡಬದಿ. ಇದೇನು? ಬಲಬದಿಯಲ್ಲ, ಎಡಬದಿಗೆ ಚಲಿಸಬೇಕು, ಎಡಕ್ಕೆ ಚಲಿಸಬೇಕು. ಮುಂದಿನ ಲೆಕ್ಕ, ನಾವು ಸಂಖ್ಯಾ ರೇಖೆಯಲ್ಲಿ -6ರ ಮೇಲಿದ್ದರೆ -1 ತಲುಪಲು ಸಂಖ್ಯಾ ರೇಖೆಯಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸಬೇಕು? ಈಗ ನಾವು
6ರ ಮೇಲೆ ನಿಂತರೆ -1ಕ್ಕೆ ಯಾವ ಬದಿಗೆ ಇದು ಬಲ ಬದಿಗೆ ಚಲಿಸಬೇಕು. ಈ ಕಡೆ ಇರುವುದೇನು ಬಲ ಬದಿ, ಅದೇ ಈ ಕಡೆಯೂ ಎಡ ಬದಿ. ಅಂದರೆ -6ರಿಂದ -1ಕ್ಕೆ ತಲುಪಲು ಬಲ ಬದಿಗೆ ಚಲಿಸಬೇಕು. ಅಂದರೆ ಬಲಕ್ಕಿದೆ.